ನರಕ ಚತುರ್ದಶಿ ಹಿಂದಿನ ದಿವಸ ಕೆಲವು ರಾಜ್ಯಗಳಲ್ಲಿ ನೀರ್ ತುಂಬುವ ಹಬ್ಬ ಮಾಡ್ತಾರೆ, ಇಲ್ಲ ಅಭ್ಯಂಗ ಸ್ನಾನ ಅಂತ ಕೂಡ ಹೇಳ್ತಾರೆ ಅದನ್ನ. ಈ ನೀರ್ ತುಂಬುವ ಹಬ್ಬದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಹಿಂದಿನ ದಿವಸ ಅಂದ್ರೆ ನರಕ ಚತುರ್ದಶಿ ಹಿಂದಿನ ದಿವಸ ರಾತ್ರಿ ನಮ್ ಮನೇಲಿ ನೀರ್ ಒಲೆ ಹಂಡೆ ಇರುತ್ತಲ್ಲ, ಆ ಹಂಡೆಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಒಲೆನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಅರ್ಶಿನ ಕುಂಕುಮದಲ್ಲಿ ಪೂಜೆ ಮಾಡಿ, ಆಮೇಲೆ ಒಂದು ರಂಗೋಲಿ ಇಟ್ಟು ಆ ಹೊಸದಾಗೆ ನೀರು ತುಂಬಿಸ್ಬಿಟ್ಟು ಅದಕ್ಕೆ ಮನೆಯಲ್ಲೇ ಒಂದಷ್ಟು ಗಂಗಾ ಜಲ ಇದ್ರೆ ಗಂಗಾ ಜಲ ಹಾಕಿ ಅದನ್ನ ಮಾರನೇ ದಿವಸ ಸ್ನಾನ ಮಾಡೋದು. ಸ್ನಾನ ಮಾಡೋದ್ರಲ್ಲೂ ಒಂದು ಪದ್ಧತಿ ಇದೆ. ಅದು ಏನು ಅಂತಂದ್ರೆ, ನೀವು ಹರಳೆಣ್ಣೆನೋ ಇಲ್ಲ ಎಳ್ಳೆಣ್ಣೆನೋ ಇಲ್ಲ ನೀವು ಮಾಮೂಲಿಯಾಗೆ ಸ್ನಾನ ಮಾಡೋವಾಗ ಯಾವ ಎಣ್ಣೆ ಉಪಯೋಗಿಸ್ತೀರೋ, ಸುಮಾರು ಜನ ಎಣ್ಣೆ ಸ್ನಾನ ಮಾಡೋದೇ ಇಲ್ಲ. ಅದ್ಯಾವುದೋ ಆ ಶಾಂಪು ಈ ಶಾಂಪು ಇಲ್ಲ ಈರುಳ್ಳಿ ಎಣ್ಣೆ ಬೆಳ್ಳುಳ್ಳಿ ಎಣ್ಣೆ ಅಂತ ಏನೇನೋ ಹಾಕ್ತಾರೆ. ಅದು ಬಿಡಿ, ಅದು ಬೇರೆ ವಿಚಾರ. ಮಾಮೂಲಿಯಾಗೆ ಹರಳೆಣ್ಣೆ ತಗೊಂಡು ಒಂದು ವಿಳಿದೆಲೆ ತಗೊಂಡು ಆ ವಿಳಿದೆಲೆ ಮೇಲೆ ಒಂದು 4 ತೊಟ್ಟು ಹರಳೆಣ್ಣೆ ಹಾಕಿ ಒಂದು ಕೈಯಲ್ಲಿರೋ ಉಂಗುರ, ಬೆಳ್ಳಿದೋ ಬಂಗಾರದೋ ಉಂಗುರ ತಗೊಂಡು ನಮ್ಮ ಸಪ್ತ ಚಿರಂಜೀವಿಗಳ ಹೆಸರು ಬರೆದು ಆ ಎಣ್ಣೆನ ಒಂದು ಬಟ್ಲಿಗೆ ಹಾಕಿ ಆ ಬಟ್ಲಲ್ಲಿರೋ ಎಣ್ಣೆನ ಎಲ್ಲಾರು ಮನೇಲಿರೋರೆಲ್ಲ ತಲೆಗೆ ಹಚ್ಕೊಂಡು ಸ್ನಾನ ಮಾಡಬೇಕು. ಇದು ಯಾಕೆ ಈ ತರ ಸಂಪ್ರದಾಯ ಬಂತು ಅಂದ್ರೆ, 2 ವಿಚಾರಗಳು ಕಾಣಿಸುತ್ತೆ. ಮೊದಲನೇದು, ಕೃಷ್ಣ ಸತ್ಯಭಾಮ ಜೊತೆಗೆ ಸೇರಿ ನರಕಾಸುರನ್ನ ಕೊಂದಾಗ ಅವನ ಮೈ ಮೇಲಿರೋ ರಕ್ತ ಕಣಗಳು ಇರೋದನ್ನ ನಿವಾರಣೆ ಎಣ್ಣೆ ನೀರು ಸ್ನಾನ ಮಾಡ್ದ ಅಂತ. ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ನರಕ ಚತುರ್ದಶಿ ಆಗಿದ ಮಾರನೇ ದಿವಸ ಲಕ್ಷ್ಮೀ ಪೂಜೆ ಬರುತ್ತೆ, ಅಮಾವಾಸ್ಯೆ ದಿವಸ. ಅವತ್ತಿಗೆ ನಾವು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಾವು ನಮ್ಮನ್ನ ಪರಿಶುದ್ಧಿ ಮಾಡಿಕೊಂಡು ದೇವ್ರನ್ನ ಪೂಜೆ ಮಾಡಬೇಕು. ಅದು ಲಕ್ಷ್ಮಿ ಅಂದ್ರೆ ಎಲ್ಲಾರ್ಗೂ ಇಷ್ಟ, ಯಾಕೆಂದ್ರೆ ಹಣಕಾಸು ಕೊಡೋ ಅಂತ ಆಕಿ ಲಕ್ಷ್ಮೀ ದೇವರು. ಸೊ ಲಕ್ಷ್ಮೀನ ಮನೆಗೆ ಬರೋವಾಗ ನಾವು ಪರಿಶುದ್ಧವಾಗಿರ್ಬೇಕು. ಅಂದ್ರೆ ಅದು ನಾವು ಹೀಗೆ ಅರ್ಥ ಮಾಡ್ಕೋಬೇಕು, ಶಾಸ್ತ್ರದಲ್ಲಿ ಹೇಳಿರೋದು, ನಾವು ಸ್ನಾನ ಮಾಡೋ ರೂಪದಲ್ಲಿ ನಮ್ಮ ಮನಸ್ಸಲ್ಲಿರೋದು ಮದ, ಮಾತ್ಸರ್ಯ, ಕೋಪ, ತಾಪ, ಸೇಡು, ಕಿಚ್ಚು ಇಂಥವೆಲ್ಲ ತೆಗಿಬೇಕು ಅಂತ ಹೇಳುತ್ತೆ. ಬಟ್ ಅದು ನಿಮಗೆ ಗೊತ್ತೇ ಇದೆ, ಅದು ಯಾವುದು ನಾವು ತೆಗಿಯಕ್ ಆಗಲ್ಲ ನಮ್ಮ ಮನಸ್ಸಿಂದ. ಅಟ್ಲೀಸ್ಟ್ ಅವತ್ತಿನ ದಿವಸ ಹೋಗ್ಲಿ, ಅದನ್ನ ತೆಗಿಯಕ್ಕಾಗದೇ ಇದ್ರು ಆ ನಮ್ಮ ಕೊಳಕ ದೇಹನ ಪರಿಶುದ್ಧವಾಗಿ ಮಾಡಿಕೊಂಡು ಎಣ್ಣೆ ಸ್ನಾನ ಮಾಡಿ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಅನ್ಕೊಳ್ಳಿ.